ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯ ಏನು ಅಂತಾರೆ, ರೆಡ್ ಐಸ್ ಬಡ್ ಡಿಸ್ಕು ಬ್ಲ್ಯಾಕ್ ಐಸ್ ಬಡ್ ಡಿಸ್ಕು ಇರೋ ವ್ಯತ್ಯಾಸ, ಡಿಫ್ರೆನ್ಸ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಬ್ಲ್ಯಾಕ್ ಐಸ್ ಬಡ್ ಡಿಸ್ಕು ರೆಡ್ ಐಸ್ ಬಡ್ ಇರೋ ಡಿಫ್ರೆನ್ಸ್ ಏನು ಅಂದರೆ, ಮೊದಲು ರೆಡ್ ಐಸ್ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ರೆಡ್ ಐಸ್ ಅಂದರೆ ನಿಮಗೆ ಏನು ಅಂತ ಮೊದಲು ತಿಳಿಸ್ಕೊಡ್ತೀನಿ ನೋಡಿ. ಇದು ರೆಡ್ ಐಸು, ಕಣ್ಣು ಫುಲ್ ಕೆಂಪಗಿದೆ ನೋಡಿ, ಕಣ್ಣು ಪೂರ್ತಿ ಕೆಂಪು ಕಾಣಿಸ್ತಿದೆ. ಇದು ರೆಡ್ ಐಸು ಫ್ರೆಂಡ್ಸ್, ಇದು ರೆಡ್ ಐಸು. ಆಮೇಲೆ ನೋಡಿ, ಇದು ಎಲ್ಲೋ ಫೇಸಿಂದೆ ನೋಡಿ, ಇದು ಬ್ಲ್ಯಾಕ್ ಇದೆ, ಇದು ಬ್ಲ್ಯಾಕ್ ಐಸು. ಕಣ್ಣು ರೆಡ್ ಇರೋದ್ರಿಂದ ರೆಡ್ ಐಸ್ ಬರುತ್ತೆ, ಇದು ಬ್ಲ್ಯಾಕ್ ಇರೋದ್ರಿಂದ ಬ್ಲ್ಯಾಕ್ ಐಸ್ ಬರುತ್ತೆ. ಅದು ನಿಮಗೆ ಇಡುತ್ತೋ, ನಾನೇ ನಿಮಗೆ ತೋರ್ಸೋಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನಾನು ನೋಡಿ, ಕಣ್ಣು ಫುಲ್ಲು ರೆಡ್ ಇದೆ, ನಿಮಗೆ ಕಾಣಿಸ್ತಿದೆ, ಕಣ್ಣು ಪೂರ್ತಿ ರೆಡ್ ಇದೆ. ಹಾಗಾಗಿ ಇದು ರೆಡ್ ಐಸು ಅಂತ ತಿಳ್ಕೊತೀವಿ. ರೆಡ್ ಐಸಲ್ಲಿ ನಿಮಗೆ 2 ಮ್ಯೂಟೇಷನ್ ಬಡ್ಸ್ಕೊಂಡು ಸಿಗ್ತವೆ ಫ್ರೆಂಡ್ಸ್. ಆಮೇಲೆ ನೋಡಿ, ಇದು ಪ್ಲೈನ್ ಪೂರ್ತಿ ಯೆಲ್ಲೋ ಕಲರ್ ಇದೆ ರೆಡ್ ಐಸ್. ಇದರಲ್ಲಿ ವೈಟ್ ಬರುತ್ತೆ, ಅಲ್ಬಿನ ವೈಟ್ ಅಂತ ಬರುತ್ತೆ. ಅದು ಪೂರ್ತಿ ಬಾಡಿ ಫುಲ್ ವೈಟ್ ಇರುತ್ತೆ ಮತ್ತು ಕಣ್ಣು ಮಾತ್ರ ರೆಡ್ ಇರುತ್ತೆ. ಆಮೇಲೆ ಇದಕ್ಕೆ ಈ ಯೆಲ್ಲೋ ಇದೆಯಲ್ಲ, ಇದಕ್ಕೆ ಲುಟಿನ ಯೆಲ್ಲೋ ಬಾಡಿ ರೆಡ್ ಐಸ್ ಅಂತ ಅಂತಾರ ಫ್ರೆಂಡ್ಸ್. ಇದಕ್ಕೆ ಹೆಸರೇ ಅಷ್ಟೇ, ಲುಟಿನ ಯೆಲ್ಲೋ ಬಾಡಿ ರೆಡ್ ಐಸ್ ಅಂತ. ಆಮೇಲೆ ಇದು ಕಲರ್ ಲುಕ್ಕಿಗೆ ಹೋದರೆ ಫ್ರೆಂಡ್ಸ್, ಬಾಡಿ ಕಲರು ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್. ಇದು ಲುಟನ್ ನಂದು ವೈಟ್ ತೋರಿಸೋದಂದ್ರೆ ನಮಗೆ ವೈಟ್ ಮರಿಗಳು ಯಾವ ಬಂದಿಲ್ಲ. ಇದು ಯೆಲ್ಲೋ ಕಲರಿಂದ ನೋಡಿ, ಇದು ಬಾಡಿ ಕಲರ್ ನೋಡಿ ಫ್ರೆಂಡ್ಸ್, ಎಷ್ಟು ಶೈನಿಂಗ್ ಇದೆ ಬಡ್ಸು ಅಂದರೆ. ಆಮೇಲೆ ರಾಯಲ್ ಲುಕ್ ಇದೆ ಫ್ರೆಂಡ್ಸ್, ಇದು ಬಡ್ಸು ರಾಯಲ್ ಲುಕ್ ಇರುತ್ತೆ. ಮಾತ್ರ ಸನ್ಲೈಟ್ ಇರುತ್ತಲ್ಲ, ಸನ್ಲೈಟ್ ಇನ್ನೂ ಶೈನಾಗಿ ಸೂಪರಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ರೆಡ್ ಐಸ್ ಫ್ರೆಂಡ್ಸು. ಇದ್ರ ಬಿಹೇವಿಯರ್ ಏನಂದರೆ, ರೆಡ್ ಐಸಲ್ಲಿ ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಫ್ರೆಂಡ್ಸ್ ರೆಡ್ ಐಸು. ಇದು ಮರಿಯಾಗಿ ನಾನು ಕೈ ಮೇಲೆ ಕೂತಿದ್ದೆ. ಮತ್ತು ಸೌಂಡ್ ಕಡಿಮೆ, ಸೌಂಡ್ ಜಾಸ್ತಿ ಮಾಡಲ್ಲ ಇದು. ಮತ್ತು ಓನರ್ಗಳಿಗೆ ಬಾಂಡ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ರೆಡ್ ಐಸು ಓನರ್ಗಳಿಗೆ ತುಂಬ ಅಡ್ಜಸ್ಟ್ ಆಗುತ್ತೆ. ಇದು ಹೆಲ್ತ್ ಕೇರ್ ನೋಡೋಕೆ ಹೋದರೆ ರೆಡ್ ಐಸಲ್ಲಿ ತುಂಬ ಸೆನ್ಸಿಟಿವ್ ಬರ್ಡ್ಸು ಫ್ರೆಂಡ್ಸ್. ಇದು ತುಂಬ ಕೇರ್ ತೊಗೋಬೇಕು ಎಲ್ಲ ಟೈಮಲ್ಲೂ. ಆಮೇಲೆ ಪ್ರಾಪರಾಗಿ ಡಯಟ್ ಮೇಂಟೆನೆನ್ಸ್ ಮಾಡಬೇಕು ಇದಕ್ಕೆ. ಬ್ಲ್ಯಾಕ್ ಐಸ್ಗಿಂತ ಇದಕ್ಕೆ ತುಂಬ ಕೇರ್ ತೊಗೋಬೇಕು. ಡಯಟು ಮತ್ತು ಕ್ಯಾಲ್ಶಿಯಮ್ಮು, ವಿಟಮಿನ್ ಎಲ್ಲನೂ ಪೂರ್ತಿ ಚೆನ್ನಾಗಿ ಕೊಡಬೇಕು. ಆಮೇಲೆ ಡೈರೆಕ್ಟು ನಮಗೆ ಬ್ಲ್ಯಾಕ್ ಐಸ್ಗೋಸ್ಕರ ಇದು ಸನ್ಲೈಟು ತುಂಬ ಚೆನ್ನಾಗಿ ಬಿಡಬೇಕು ಫ್ರೆಂಡ್ಸ್. ಸಂಜೆ ಟೈಮ್ ಒಂದು 5:30 ಸನ್ಲೈಟ್ ಬರುತ್ತಲ್ಲ ಅದು, ಮತ್ತು ಬೆಳಗ್ಗೆ ಟೈಮ್ಸ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಬಿಡಬೇಕು ಫ್ರೆಂಡ್ಸ್ ಇದಕ್ಕೆ ರೆಡ್ ಐಸ್ಗಳಿಗೆ. ಆಮೇಲೆ ಇದು ಬ್ರೀಡಿಂಗು ಯಾವ ಥರ ಬ್ರೀಡಿಂಗು ಇರಬೇಕು ಅಂದರೆ, ಇದಕ್ಕೆ ಬೇಗ ಬ್ರೀಡ್ ಆಗುತ್ತೆ, ತುಂಬ ಕೇರ್ ತಗೋಬೇಕು. ಬ್ಲ್ಯಾಕ್ ಐಸ್ಗಿಂತ ತುಂಬ ಕೇರ್ ತಗೋಬೇಕು ಫ್ರೆಂಡ್ಸ್ ಈ ರೆಡ್ ಐಸ್ ಬರ್ಡ್ಸ್ಗಳನ್ನ. ಆಮೇಲೆ ಟೆಂಪ್ರೇಚರ್ ತುಂಬ ಸೂಟಬಲ್ ಇರಬೇಕು ಫ್ರೆಂಡ್ಸ್ ಈ ರೆಡ್ ಐಸು. ಟೆಂಪ್ರೇಚರು ತುಂಬ ಇದಾಗಿರಬೇಕು. ಮತ್ತು ಪ್ರಾಪರಾಗಿ ಡಯಟ್ ಮೇಂಟೆನೆನ್ಸ್ ಮಾಡಬೇಕು ರೆಡ್ ಐಸಲ್ಲಿ, ಆಮೇಲೆ ಕಾನೂನಿ ಬ್ರೀಡಿಂಗ್ಗೆ ಸೂಕ್ತ ಅಲ್ಲ ಇದು ರೆಡ್ ಐಸು. ನಾವು ಕಾನೂನಿ ಬ್ರೀಡಿಂಗ್ ಏನು ಮಾಡ್ತೀವಿ ಅಂದರೆ, ಬ್ಲ್ಯಾಕ್ ಐಸ್ ಬರ್ಡ್ಸ್ಗಳಲ್ಲಿ ತುಂಬ ಒಂದು 10 ಪೇರು 50 ಪೇರು ಒಂದ್ಸರಿ ಒಂದೇ ಕೇಜಲ್ಲಿ ಬಿಟ್ಟು ಕಾಲೋನಿ ಬ್ರೀಡಿಂಗ್ ಮಾಡ್ತೀವಿ. ರೆಡ್ ಐಸಲ್ಲಿ ಹಂಗೆ ಮಾಡೋಂಗಿಲ್ಲ. ರೆಡ್ ಐಸ್ ಅಂದರೆ ಎಲ್ಲ ಪೂರ್ತಿ ರೆಡ್ ಐಸ್ನೇ ಬರ್ಡ್ಸ್ಗಳು ಬಿಟ್ಬಿಟ್ಟು ಕಾಲೋನಿ ಬ್ರೀಡಿಂಗ್ ಮಾಡ್ತೀರಿ, ಇದು ಬೇಗ ಬ್ರೀಡ್ ಆಗೋಲ್ಲ ಫ್ರೆಂಡ್ಸ್. ಬ್ಲ್ಯಾಕ್ ಐಸ್ ಜೊತೆ ಮಿಕ್ಸ್ ಮಾಡಿಬಿಡ್ಬೋದು, ಇದನ್ನು ಮಿಕ್ಸ್ ಮಾಡ್ಬೋದು. ಆಮೇಲೆ ಪ್ರೈಸು, ನಮ್ಮ ಬ್ಲ್ಯಾಕ್ ಐಸ್ಗಿಂತ ರೆಡ್ ಐಸ್ ಪ್ರೈಸು ಮಾರ್ಕೆಟಲ್ಲಿ ತುಂಬ ರೇಟ್ ಜಾಸ್ತಿ ಇದೆ. ಒಂದು 200 300 ಇದ್ರೂ ಕೊಲಿಸ್ಕೊಂಡ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ರೆಡ್ ಐಸು. ರೆಡ್ ಐಸ್ ಬಗ್ಗೆ ಇಷ್ಟು ಡೀಟೇಲ್ಸ್ ಇದೆ ಫ್ರೆಂಡ್ಸ್. ರೆಡ್ ಐಸು ತುಂಬ ಇದು ನೋಡಿ, ಇದು ಕಲರ್ ಯಾವ ಥರ ಇದೆ ಅಂದರೆ, ರೆಡ್ ಐಸು ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಫ್ರೆಂಡ್ಸ್. ಇದು ಅಡಲ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ, ಕಣ್ಣು ಪೂರ್ತಿ ರೆಡ್ ಇದೆ ಇದು. ಮತ್ತು ತುಂಬ ಚೆನ್ನಾಗಿ ಸೂಪರಾಗಿ ಕಾಣಿಸುತ್ತೆ ಅಡಲ್ಟ್ ಆದಮೇಲೆ. ಇದು ಮರಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಮರಿ ನಿಮಗೆ ತೋರ್ಸೋಕ್ಕೋಸ್ಕರ ಇಟ್ಕೊಂಡೆ ನೋಡಿ, ಕಣ್ಣು ಎಷ್ಟು ರೆಡ್ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ರೆಡ್ ಐಸಿನ ಬಗ್ಗೆ ಎಲ್ಲ ನಿಮಗೆ ಅರ್ಥ ಆಯಿತು, ಸಂಪೂರ್ಣವಾಗಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬ್ಲ್ಯಾಕ್ ಐಸ್ ಹಿಡಿದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಬ್ಲ್ಯಾಕ್ ಐಸಲ್ಲಿ ನಿಮಗೆ ಯಾವ ಥರ ಇದು ಸಿಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಇದು ಬ್ಲ್ಯಾಕ್ ಐಸು ನೋಡಿ, ಇದು ಕಣ್ಣು ಪೂರ್ತಿ ಬ್ಲ್ಯಾಕ್ ಇದೆ. ಈ ಎಲ್ಲ ನೋಡಿ ಮಿಕ್ಸ್ ಇದೆ. ಅದರಲ್ಲಿ ಯಾವ ಕಲರು ಇಲ್ಲ, ಬರೀ ಎಲ್ಲೋ ಶೇಡ್ ಬರುತ್ತೆ. ಇದರಲ್ಲೆಲ್ಲ ಮಿಕ್ಸ್ ಕಲರ್ ಬರ್ತವೆ. ಇದರಲ್ಲಿ ಯಾವ್ಯಾವ ವೆರೈಟಿಗಳು ಬರ್ತವೆ ಅಂದರೆ, ಗ್ರೀನ್ ಬರುತ್ತೆ, ಬ್ಲೂ ಬರುತ್ತೆ, ಮತ್ತು ಪೈಡ್ ಬರುತ್ತೆ, ಮತ್ತು ಸ್ಕೈ ಬ್ಲೂ ಬರುತ್ತೆ, ಕೋಬಾಲ್ಟ್ ಬರುತ್ತೆ, ಎಲ್ಲೋ ಫೇಸ್ ಬರುತ್ತೆ. ಆಮೇಲೆ ಇನ್ನೂ ಸುಮಾರು ಬರ್ಡ್ಸ್ಗಳಿದ್ದಾವೆ ಫ್ರೆಂಡ್ಸ್ ಇದರಲ್ಲಿ ಬ್ಲ್ಯಾಕ್ ಐಸಲ್ಲಿ. ಇದರಲ್ಲಿ ನ್ಯಾಚುರಲ್ ಬಿಹೇವಿಯರ್ ಏನಾದ್ರು ನಾವು ನೋಡೋಕೆ ಹೋದರೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಫ್ರೆಂಡ್ಸ್. ಬರ್ಡ್ಸು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಬ್ಲ್ಯಾಕ್ ಐಸು. ಮತ್ತು ಪೇಫುಲ್ಲು ಸೂಪರಾಗಿರುತ್ತೆ ಫ್ರೆಂಡ್. ಮತ್ತು ಸ್ಟ್ರಾಂಗು ಮತ್ತು ಎನರ್ಜಿಕಟ್ ಆಗಿರುತ್ತೆ, ಇದು ಸ್ಟ್ರಾಂಗ್ ಆಗಿರುತ್ತೆ ಬರ್ಡ್ಸ್ ಇದು. ಮತ್ತು ಇದು ಹೆಲ್ತ್ ಏನಾದ್ರು ಕೇರ್ ನೋಡೋಕೋರೆ ತುಂಬ ಇಮ್ಯುನಿಟಿ ಪವರ್ ಸೂಪರಾಗಿರುತ್ತೆ ಇದ್ರಿ ಬ್ಲ್ಯಾಕ್ ಐಸಲ್ಲಿ. ಇಮ್ಯುನಿಟಿ ಪವರ್ ಸಖತ್ತಾಗಿರುತ್ತೆ. ಮತ್ತು ಫಸ್ಟ್ ಟೈಮ್ ಯಾರ್ಯಾರು ಬರ್ಡ್ಸ್ಗಳು ತಗೋಬೇಕಂತಿರೋ ನ್ಯೂ ಓನರ್ಸ್ಗಳು ಬ್ಲ್ಯಾಕ್ ಐಸು ಸೂಪರ್ ಬೆಸ್ಟು ಫ್ರೆಂಡ್ಸ್. ಆಮೇಲೆ ಅದಕ್ಕೂ ಇದಕ್ಕೂ ಮೇಂಟೆನೆನ್ಸ್ ತುಂಬ ಈಸಿ. ಇದ್ರ ಬ್ರೀಡಿಂಗ್ ಬಗ್ಗೆ, ಬ್ಲ್ಯಾಕ್ ಐಸ್ ಬ್ರೀಡಿಂಗ್ ಬಗ್ಗೆ ನಾವು ನೋಡೋಕೋರೆ ತುಂಬ ಬೇಗ ಬ್ರೀಡ್ ಆಗುತ್ತೆ. ಇದು ಫಾಸ್ಟ್ ಬ್ರೀಡಿಂಗ್ ರಿಸಲ್ಟ್ ಕೊಡುತ್ತೆ ಇದು ಬ್ಲ್ಯಾಕ್ ಐಸು. ಮತ್ತು ಎಲ್ಲ ಬರ್ಡ್ಸ್ಗಳಿಗೂ ಅಡ್ಜಸ್ಟ್ ಆಗುತ್ತೆ. ಮತ್ತು ಕಾಲೋನಿ ಬ್ರೀಡಿಂಗು ಸೂಪರಾಗಿರುತ್ತೆ ಫ್ರೆಂಡ್. ಕಾಲೋನಿ ಬ್ರೀಡಿಂಗ್ಗೆ ತುಂಬ ಸೂಕ್ತ ಬರ್ಡ್ಸ್ ಇದು.
ಮತ್ತು ಇದು ಪ್ರೈಸ್ ಮಾರ್ಕೆಟ್ ಒಳಗೆ ರೆಡ್ ಐಸ್ಗಿಂತ ಇದು ಹೋಲಿಸಿದ್ರೆ ತುಂಬ ರೇಟ್ ಕಮ್ಮಿ ಬ್ಲ್ಯಾಕ್ ಐಸ್. ಆಮೇಲೆ ರೆಡ್ ಐಸಲ್ಲಿ ನಿಮಗೆ ಎರಡೇ ಕಲರ್ ಸಿಗೋದು, ಒಂದು ಲುಟಿನೋ ವೈಟು, ಇದು ಲುಟಿನೋ ವೈಟು ಮತ್ತು ಲುಟಿನೋ ಯೆಲ್ಲೋ ಮತ್ತು ಆಲ್ಬಿನೋ ವೈಟ್ ಅಂತ ಬರುತ್ತೆ ನೋಡಿ. ಇದು ಬ್ಲ್ಯಾಕ್ ಐಸಲ್ಲಿ ತುಂಬ ಕಲರ್ ಸಿಗುತ್ತೆ, ಇದರಲ್ಲಿ ತುಂಬ ವೆರೈಟಿ ಕಲರ್ ಬರುತ್ತೆ. ಅದರ ಎರಡೇ ಕಲರ್ ತುಂಬ ಕಲರ್ಗಳು ಸಿಗ್ತಾವೆ ಫ್ರೆಂಡ್ಸ್. ಬ್ಲ್ಯಾಕ್ ಐಸ್ಗಳು ರೆಡ್ ಐಸಲ್ಲಿ ಸಿಗೋಲ್ಲ ನಿಮಗೆ, ಮತ್ತು ಸೂಪರ್ ಇರುತ್ತೆ. ಆಮೇಲೆ ರೆಡ್ ಐಸಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕು ಫ್ರೆಂಡ್ಸ್, ರೆಡ್ ಐಸಲ್ಲಿ ನೀವು ಮೇಲಾದ್ರೂ ರೆಡ್ ಐಸ್ ತೊಗೊಳ್ಳಿ, ಫೀಮೇಲ್ ಆದರೂ ರೆಡ್ ಐಸ್ ತೊಗೊಳ್ಳಿ, ಅದ್ರ ಪೇರ್ ಮಾತ್ರ ಸೂಪರ್ ಸ್ಟ್ರಾಂಗ್ ಆಗಿರಬೇಕು ಫ್ರೆಂಡ್ಸ್ ರೆಡ್ ಐಸಲ್ಲಿ. ಮಾತ್ರ ಬ್ಲ್ಯಾಕ್ ಐಸು ರೆಡ್ ಐಸು ಏನು ಡಿಫ್ರೆನ್ಸು ಅಂದರೆ ರೆಡ್ ಐಸು ತುಂಬ ಕೇರ್ ತಗೋಬೇಕು, ತುಂಬ ಸೆನ್ಸಿಟಿವ್ ಬರ್ಡ್ಸು. ಬ್ಲ್ಯಾಕ್ ಐಸ್ ಹಂಗಲ್ಲ, ಯಾವ ಟೈಮಲ್ಲಾದರೂ ನಿಮಗೆ ಸೂಪರಾಗಿ ಬ್ರೀಡ್ ಮಾಡುತ್ತೆ. ರೆಡ್ ಐಸ್ಗಿಂತ ನಮಗೆ ಬ್ಲ್ಯಾಕ್ ಐಸು ಸೂಪರಾಗಿರುತ್ತೆ. ಆಮೇಲೆ ಕಲರ್ ಜನಗಳಿಗೆ ಇಷ್ಟ ಆಗೋದು ಅಂದರೆ ಬ್ಲ್ಯಾಕ್ ಐಸೇ ಫ್ರೆಂಡ್ಸ್. ಇದರ ಎಲ್ಲ ಥರದ್ದು ಕಲರ್ಗಳು ಸಿಗ್ತವೆ ನಿಮಗೆ ರೆಡ್ ಐಸ್ಗಿಂತ, ತುಂಬ ಚೆನ್ನಾಗಿರುತ್ತೆ ಬ್ಲ್ಯಾಕ್ ಐಸು. ನೋಡಿ ಫ್ರೆಂಡ್ಸ್ ಯಾವ ಥರ ಆಡ್ತಿದ್ದಾವೆ ಅಂದರೆ, ಇನ್ನು ಮರಿಗಳು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಹಿಡ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್ ಯಾವ ಟೈಪಲ್ಲಿ ಇದ್ದಾವೆ ಅಂತ. ರೆಡ್ ಐಸ್ ಮಾತ್ರ ಸೂಪರ್, ನಂಗೆ ರೆಡ್ ಐಸ್ ತುಂಬ ಇಷ್ಟ ಫ್ರೆಂಡ್ಸ್. ನಾನು ರೆಡ್ ಐಸ್ಗಳು ಬ್ರೀಡ್ ಮಾಡೋದು ಸುಮಾರು ನಮ್ಮ ಹತ್ರ ರೆಡ್ ಐಸ್ ಇದ್ದಾವೆ. ಆಮೇಲೆ ರೆಡ್ ಐಸು ಯಾವ ಥರ ತೆಗಿಸ್ಬೋದು ಅಂದರೆ ನೀವು ಪೇರೆಂಟ್ಸು ಬ್ಲ್ಯಾಕ್ ಐಸಿಂದ ರೆಡ್ ಐಸ್ ನೀವು ಅನ್ಕೋಬೋದು ಬ್ಲ್ಯಾಕ್ ಐಸಿಂದ ರೆಡ್ ಐಸ್ ಹೆಂಗೆ ಬರುತ್ತೆ ಅಂತ. ಅದ್ರ ಫಾದರು ಇಲ್ಲ ಅವ್ರ ಅಜ್ಜಿ ತಾತ ಬ್ರೀಡ್ ಮಾಡ್ತಾರಲ್ಲ, ಅವ್ರ ಅಜ್ಜಿ ತಾತ ಅವ್ರ ಅಪ್ಪ ಅಮ್ಮದಿಂದ ರೆಡ್ ಐಸ್ಗಳು ಬರ್ತವೆ ಫ್ರೆಂಡ್ಸ್. ರೆಡ್ ಐಸ್ಗಳು ನೀವು ಬಂದರೆ ಆದಷ್ಟು ಸೇಲ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಒಂದು ಸರಿ ಬಂದಿದ್ದು ಬರ್ಡ್ಸ್ಗಳು ಇನ್ನೊಂದು ಸರಿ ಬರಲ್ಲ ನಿಮಗೆ. ಈ ಥರ ನೋಡಿ ರೆಡ್ ಐಸ್ ಈ ಸರಿ ನಮ್ಮ ಬ್ಲ್ಯಾಕ್ ಐಸಲ್ಲಿ 3 ಒಂದೇ ಕಲರ್ ರೆಡ್ ಐಸ್ಗಳು ಬಂದಿದ್ದಾವೆ. ಎಲ್ಲೋ ಲುಟಿನೋ ಫೀಮೇಲ್ಸ್ಗಳು ಮತ್ತು ಎಲ್ಲೋ ವೈಟು ಯಾವ ಬಂದಿಲ್ಲ ಫ್ರೆಂಡ್ಸ್. ನಾವು ನಿಮಗೆ ತೋರಿಸೋದಂದ್ರೆ ವೈಟ್ಗಳು ಜಾಸ್ತಿ ಎಲ್ಲೋನೇ ಬರ್ತವೆ. ಆಮೇಲೆ ಈ ಕಾಲೋನಿ ಬ್ರೀಡಿಂಗ್ಗಳು ಮಾಡ್ತಿದ್ದೀನಲ್ಲ ನಾನು, ಈ ಕಾಲೋನಿ ಬ್ರೀಡಿಂಗ್ಗಳಲ್ಲೂ ತುಂಬ ರೆಡ್ ಐಸ್ಗಳು ಬಿಟ್ಟಿದ್ದೀನಿ ಫ್ರೆಂಡ್ಸ್. ಈ ಕಾಲೋನಿ ಬ್ರೀಡಿಂಗ್ ಅಷ್ಟಲ್ವೇ ನಾನು ತುಂಬ ರೆಡ್ ಐಸ್ಗಳು ಬಿಟ್ಟಿದ್ದೀನಿ ನೋಡಿ. ನಿಮಗೆ ಅಲ್ಲಲ್ಲಿ ಕಾಣಿಸ್ತೇವೆ ಎಲ್ಲೋ ಕಲರು, ಅವು ರೆಡ್ ಐಸ್ಗಳೇ. ಆಮೇಲೆ ಬ್ಲ್ಯಾಕ್ ಐಸು ಸ್ವಲ್ಪ ಕಮ್ಮಿ ಇದ್ದಾವೆ. ಕಾಲೋನಿ ಬ್ರೀಡಿಂಗಲ್ಲೂ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ವೀಡಿಯೋ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್. ರೆಡ್ ಐಸ್ಗೂ ಬ್ಲ್ಯಾಕ್ ಐಸ್ಗೂ ತುಂಬ ವ್ಯತ್ಯಾಸ ಏನು ಅಂತ ಆರಾಮಾಗಿ ಗೊತ್ತಾಗ್ತದೆ. ವೀಡಿಯೋಸ್ಗಳು ನೀವು ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಆದಷ್ಟು ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾರ್ಯಾರು ನನ್ನ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಎಲ್ಲ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ಇನ್ನೂ ಆದಷ್ಟು ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ನೀವು ಶೇರ್ ಮಾಡಿದರೆ. ನೋಡಿ ಫ್ರೆಂಡ್ಸ್ ಯಾವ ಥರ ಆಡ್ತಿದೆ ಬರ್ಡ್ಸ್ಗಳು ಅಂತ ನಿಮಗೆಲ್ಲ ಅರ್ಥ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ರೆಡ್ ಐಸು ಬ್ಲ್ಯಾಕ್ ಐಸ್ಗಿರೋ ವ್ಯತ್ಯಾಸ ಏನು ಅಂದರೆ ಅರ್ಥ ಆಗಿದೆ ಅನಿಸುತ್ತೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.